ನೀಟ್ ಎಕ್ಸಾಮ್ ಹಾಗೆ ನೀಟ್ ಅಪ್ಲಿಕೇಶನ್ ಬಗ್ಗೆ ಒಂದೊಂದಾಗಿ ಅಪ್ಡೇಟ್ಗಳನ್ನು NTA ನೀಡ್ತಿದ್ದಾರೆ. ಅಂದ್ರೆ ಈಗ ಅಪಾರ ಐಡಿಯಾ ಬಗ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅದಂತರ ಈ ವರ್ಷ ನೀಟ್ ಎಕ್ಸಾಮ್ ಆಫ್ಲೈನ್ ಮೋಡಲ್ ಅಂದರೆ ಪೆನ್ ಪೇಪರ್ ಮೋಡಲ್ ನಡೆಯುತ್ತೆ. ಸೊ ಇದನ್ನು ಕೂಡ ತಿಳಿಸಿದ್ರು. ಈಗ ಅಪ್ಲಿಕೇಶನ್ ಕೂಡ ಮುಂದೆ ಕೆಲವು ದಿನಗಳಲ್ಲಿ ಅಂದರೆ ಅಪ್ಲಿಕೇಶನ್ಗೆ ಸಂಬಂಧಿಸಿದ ಅನೌನ್ಸ್ಮೆಂಟ್ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ನಮ್ಮ NTA ಮಾಡಬಹುದು. ಸೊ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆನಾ. ಮೊದಲನೇದಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಿರ್ತಿತ್ತು ಅಥವಾ ಆಧಾರ್ ಕಾರ್ಡ್ನ ಡೀಟೇಲ್ಸನ್ನು ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡೋದಿರ್ತಿತ್ತು. ಹಿಂದಿನ ವರ್ಷದಲ್ಲೂ ಇತ್ತು, ಈ ವರ್ಷ ಕೂಡ ಈ ನೀಟ್ಗೆ ಏನು ಅಪ್ಲಿಕೇಶನ್ ಆಗ್ತೀರಾ ಆ ಟೈಮಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಓಕೆನಾ. ನಂತರ ನಿಮ್ಮ SSLC ಮಾರ್ಕ್ ಶೀಟಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಪೇರೆಂಟ್ಸ್ ನೇಮ್ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಪೆಲ್ಲಿಂಗ್ಸ್ ಆಧಾರ್ ಕಾರ್ಡಲ್ಲೂ ಕೂಡ ಇರಬೇಕು. ಓಕೆನಾ. ಆಧಾರ್ ಕಾರ್ಡ್ ಮತ್ತು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತಹ ಡೀಟೇಲ್ಸ್ ಸೇಮ್ ಇರಬೇಕು. ಸ್ಪೆಲ್ಲಿಂಗ್ಸ್ ಕೂಡ ಚೇಂಜ್ ಆಗಿರಬಾರ್ದು. ಕ್ಲಿಯರ್ ಆಯಿತು ಅನ್ಸುತ್ತೆ. ಅದರ ನೆಕ್ಸ್ಟ್ ಅಪಾರ ಐಡಿಯಾ ಬಗ್ಗೆ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಸ್ವಲ್ಪ ದಿನ ಮೊದಲು. ಅದಂತರ ನೀವೆಲ್ಲರೂ ಕೂಡ ಅಪಾರ ಐಡಿಯಾನ ಕ್ರಿಯೇಟ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದಿದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಬೇಗ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಇದುವರೆಗೆ ಅಪಾರ ಐಡಿ ಮ್ಯಾಂಡೇಟರಿ ಅಂತ ಅವ್ರೇನು ಹೇಳಿಲ್ಲ, ಬಟ್ ಅಕಸ್ಮಾತಾಗಿ ಮ್ಯಾಂಡೇಟರಿ ಅಂತ ಹೇಳಿದ್ರು ಕೂಡ ನಿಮಗೆ ಗೊತ್ತಿರಲಿ ಅಥವಾ ನಿಮ್ಮ ಹತ್ರ ಒಂದು ಅಪಾರ್ ಐಡಿ ರೆಡಿ ಇರಲಿ, ರೆಡಿ ಮಾಡಿ ಇಟ್ಕೊಂಡಿರಿ. ಅದಂತರ ಫೋಟೋಸ್ ರಿಲೇಟೆಡ್ ವಿದ್ಯಾರ್ಥಿಗಳು ತುಂಬ ಗಮನ ಕೊಡಬೇಕು. ಓಕೆನಾ. ಮೊದಲನೇದಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿರುತ್ತೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಈಗ ಫೋಟೋಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ತುಂಬ ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಫೋಟೋ ಏನಿರುತ್ತೆ ಅದು ಈ ವರ್ಷ 2025ರಲ್ಲಿ ಕ್ಲಿಕ್ ಮಾಡಿದಂತಹ ಫೋಟೋ ಆಗಿರಬೇಕು. ಓಕೆನಾ. ಅಂದರೆ 1 ಜನವರಿ 2025 ನಂತರದ ಫೋಟೋ ಆಗಿರಬೇಕು. ನಂತರ ಫೋಟೋ ಏನಿರುತ್ತೆ ಅದರ ಬ್ಯಾಕ್ ಗ್ರೌಂಡ್ ವೈಟ್ ಆಗಿರಬೇಕು. ಈಗ ನನ್ನ ಹಿಂದ್ಗಡೆ ಏನು ವೈಟ್ ಕಾಣ್ತಾ ಇದೆ, ಸೊ ಅದೇ ರೀತಿ ನಿಮ್ಮ ಫೋಟೋ ಏನಿರುತ್ತೆ ಅದರ ಬ್ಯಾಕ್ ಗ್ರೌಂಡ್ ಸಂಪೂರ್ಣವಾಗಿ ವೈಟ್ ಆಗಿರಬೇಕು. ನಂತರ ನಿಮ್ಮ ಫೇಸ್ ಏನಿದೆ ಅದು ಮಿನಿಮಮ್ 80% ವಿಸಿಬಲ್ ಆಗಿರಬೇಕು. ಫೇಸ್ ಕ್ಲಿಯರ್ ಆಗಿ ಕಾಣ್ತಾ ಇರಬೇಕು. ಹಾಗೆ ನಿಮ್ಮ ಇಯರ್ಸ್, ಕಿವಿಗಳು ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇರಬೇಕು ನಿಮ್ಮ ಫೋಟೋದಲ್ಲಿ. ಅದರ ನಂತರ ಕ್ಯಾಪನ್ನು ಧರಿಸಬಾರ್ದು ಅಂತೇಳಿದೆ. ಅದ ನಂತರ ಕೂಲಿಂಗ್ ಗ್ಲಾಸಸ್ ಅಥವಾ ಸನ್ ಗ್ಲಾಸಸ್ ಅದನ್ನು ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಕ್ರೈಟೀರಿಯಾ ಫೋಟೋಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಈಗ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತ ಹೇಳಿದ್ರೆ ಅದರ ಸೈಜ್ ಏನಿದೆ ಅದು 4x6 ಇರುತ್ತೆ. ಸೊ 4x6 ಸೈಜ್ ಇರುವಂತಹ ಫೋಟೋವನ್ನು ರೆಡಿ ಮಾಡ್ಕೋಬೇಕು, ಅದನ್ನು ಅಪ್ಲೋಡ್ ಮಾಡೋದು ಕೂಡ ಇರುತ್ತೆ. ನಂತರ ಈ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಏನು ರೆಡಿ ಮಾಡಿಸಿರ್ತೀರಾ ಅದನ್ನು ಸ್ವಲ್ಪ ಜಾಸ್ತಿ ಕಾಪೀಸನ್ನು ಇಟ್ಕೊಳ್ರಿ. ಒಂದು 10ರಿಂದ 15 ಕಾಪೀಸನ್ನು ರೆಡಿ ಇಟ್ಕೊಳ್ಳಿ. ಅದು ಪಾಸ್ಪೋರ್ಟ್ ಸೈಜ್ ಫೋಟೋಸ್. ನಿಮಗೆ KCET ನೀವು ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಲೇಬೇಕಾಗತ್ತೆ. ಯಾಕಂದರೆ ಈ KAದವರು ಏನು ಕೌನ್ಸಿಲಿಂಗ್ ನಡೆಸ್ತಾರೆ, ಮೆಡಿಕಲ್ ಕೌನ್ಸಿಲಿಂಗ್, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCET ಕೂಡ ಅಪ್ಲೈ ಮಾಡ್ತೀರಾ. ಆ ಟೈಮಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ನೀಟ್ಗೋಸ್ಕರ ಏನು ರೆಡಿ ಮಾಡಿರ್ತೀರಾ ಅದನ್ನೇ ನೀವು KCET ಅಪ್ಲಿಕೇಶನ್ಗೂ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ KCET ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅವಾಗಲೂ ಕೂಡ ಯೂಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಈ ಫೋಟೋವನ್ನು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಒಂದು 10ರಿಂದ 15 ಕಾಪೀಸ್ ರೆಡಿ ಇಟ್ಕೊಂಡ್ರಿ. ನಂತರ ಫೋಟೋಗೆ ಸಂಬಂಧಿಸಿದಂತೆ ಮತ್ತೊಂದು ವಿಷಯ ಕೂಡ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಫೋಟೋ ಏನಿರುತ್ತೆ, ಈಗ ನಿಮ್ಮ ಫೋಟೋ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೆಳಗಡೆ ನಿಮ್ಮ ಹೆಸರು ಇರಬೇಕು, ನಿಮ್ಮ ಹೆಸರನ್ನ ಬರ್ಸಿರಬೇಕು. ಅದರ ನಂತರ ಅದ್ರ ಕೆಳಗಡೆ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಅದನ್ನು ಕೂಡ ಬರೆದಿರಬೇಕು. ಈಗ ಎಕ್ಸಾಂಪಲ್ಗೆ ನೀವು ಇವತ್ತು ಫೋಟೋವನ್ನು ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಇವತ್ತು ಡೇಟ್ ಏನಿದೆ ಜನವರಿ 20 ಆಗಿರುತ್ತೆ. ಸೊ ಅಲ್ಲಿ ಕೆಳಗಡೆ 20/1/2025 ಅಂತ ಆ ಫೋಟೋದಲ್ಲಿ ಮೆನ್ಷನ್ ಆಗಿರಬೇಕು. ಮೊದಲಿಗೆ ನಿಮ್ಮ ಫೋಟೋ ಇರುತ್ತೆ, ಅದರ ಕೆಳಗಡೆ ನಿಮ್ಮ ಹೆಸರು ಇರುತ್ತೆ, ಅದ್ರ ಕೆಳಗಡೆ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಅದನ್ನು ಬರೆದಿರಬೇಕು. ಓಕೆನಾ. ಇದು ರೆಡಿ ಮಾಡಿಸಿ. ಅದಂತರ ಆ ಫೋಟೋ ಏನಿರುತ್ತೆ ಅದರ ಸಾಫ್ಟ್ ಕಾಪಿ ಏನಿದೆ ಅದನ್ನು ನಿಮ್ಮ ಇಮೇಲ್ ID ಗೆ ಸೆಂಡ್ ಮಾಡ್ಕೊಳ್ಳಿ. ನೀವು ಇಲ್ಲಿಗ ಫೋಟೋಶಾಪಿಗೆ ಹೋಗ್ತೀರಾ, ಫೋಟೋ ಕ್ಲಿಕ್ ಮಾಡ್ತಾರೆ, ರೆಡಿ ಆಗಿರುತ್ತೆ. ಜನರಲಿ ಏನಾಗುತ್ತೆ ಅಂದರೆ ಈ ಫೋಟೋಶಾಪಲ್ಲಿ ಈ ಬ್ಯಾಕ್ಗ್ರೌಂಡ್ ಗ್ರೀನ್ ಆರ್ ಬ್ಲೂ ಆ ರೀತಿ ಇರುತ್ತೆ. ನೀವು ಹೇಳಿ ನೀಟ್ ಎಕ್ಸಾಮ್ಗೆ ವೈಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಫೋಟೋನೇ ಬೇಕಾಗತ್ತೆ, ಸೊ ವೈಟ್ ಬ್ಯಾಕ್ಗ್ರೌಂಡ್ ಇಡಿ ಅಂತ ಹೇಳಿ. ಓಕೆನಾ. ಸೊ ಈ ರೀತಿ ಫೋಟೋನ ರೆಡಿ ಮಾಡ್ಕೊಳ್ಳಿ. ಅದಂತರ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತ ಹೇಳಿದೆ 4x6 ಸೈಜ್ ಇರುತ್ತೆ, ಅದ್ರದ್ದು ಅದು ಕೂಡ ಅಪ್ಲೋಡ್ ಮಾಡೋದು ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮ್ ಟೈಮಲ್ಲೂ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಕ್ಲಿಕ್ ಮಾಡಿರ್ತೀರಾ ಅದರಲ್ಲೂ ಕೂಡ ಏನು ಫೋಟೋ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ಅದ್ರ ಕೆಳಗಡೆ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಅದು ಕೂಡ ಇರಬೇಕು. ನಂತರ ಈ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದರ ಸಾಫ್ಟ್ ಕಾಪಿಯನ್ನು ನಿಮ್ಮ ಮೇಲ್ ಐಡಿಗೆ ನೀವು ಯಾವ ಶಾಪ್ಗೆ ಹೋಗಿ ಫೋಟೋನ ಕ್ಲಿಕ್ ಮಾಡ್ತಿರ್ತೀರಾ ಅವ್ರ ಹತ್ರ ಕಳಿಸೋದಕ್ಕೆ ಹೇಳಿ ಅದನ್ನ ರೆಡಿ ಇಟ್ಕೊಳ್ಳಿ, ಬೇಕಾಗುತ್ತೆ.
ಅದಂತರ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಸಿಗ್ನೇಚರ್ ಏನಿದೆ ಅದನ್ನು ವೈಟ್ ಪೇಪರ್ ಮೇಲೆ ತೆಗೆದುಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಅದಂತರ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ಸ್ ಫಿಂಗರ್ಸ್ ಆ್ಯಂಡ್ ಥಂಬ್ ಇಂಪ್ರೆಷನ್. ಈ ಫಿಂಗರ್ಸ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಎಲ್ಲ ಬೆರಳುಗಳದ್ದು ಕೂಡ, ಥಂಬ್ ಆ್ಯಂಡ್ ಅದರ್ ಫಿಂಗರ್ಸ್ ಎಲ್ಲದರ ಥಂಬ್ ಇಂಪ್ರೆಷನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ವೈಟ್ ಶೀಟ್ ಮೇಲೆ ಈ ಇಂಕ್ ಪ್ಯಾಡ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಫಿಂಗರ್ಸ್ಗಳ ಇಂಪ್ರೆಷನ್ನ ವೈಟ್ ಶೀಟ್ ಮೇಲೆ ತೆಗೆದುಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಇದನ್ನು ಕೂಡ ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಅದಂತರ ಕ್ಲಾಸ್ 10 ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್ ಅದು ಬೇಕಾಗುತ್ತೆ. ಅದನ್ನು PDF ಫಾರ್ಮ್ನಲ್ಲಿ ಹೆಚ್ಚಿನದಾಗಿ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಅಪ್ಲೋಡ್ ಮಾಡೋದಿರುತ್ತೆ ಯಾವುದು ಕ್ಲಾಸ್ 10 ಅಥವಾ SSLC ಮಾರ್ಕ್ಸ್ ಕಾರ್ಡ್. ಅದಂತರ ಕ್ಯಾಟಗರಿ ಸರ್ಟಿಫಿಕೇಟ್, ನೀವೀಗ ಪರ್ಟಿಕ್ಯುಲರ್ ಆಗಿ ಈಗ OBC ಅಂತ ಬರುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಸೊ ಈ ರೀತಿ ಕ್ಯಾಟಗರಿ ಅಂಡರ್ ನೀವು ಬರ್ತಾ ಇದ್ರೆ ಸೊ ಕ್ಯಾಟಗರಿ ಸರ್ಟಿಫಿಕೇಟ್ ಏನಿರುತ್ತೆ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಂತರ SC ST ಆಗಿದ್ರೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ಕ್ಯಾಟಗರಿ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಓಕೆನಾ. ಅದರ ನಂತರ ಐಡೆಂಟಿಟಿ ಪ್ರೂಫ್, ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ID ಪ್ರೂಫನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡಿರ್ತೀರ ಅದನ್ನೇ ಇಲ್ಲೂ ಯೂಸ್ ಮಾಡ್ಕೋಬಹುದು. ಐಡೆಂಟಿಟಿ ಪ್ರೂಫ್ ಏನಿರುತ್ತೆ ಅದರೊಳಗಡೆ ಯೂಸ್ ಮಾಡ್ಕೋಬಹುದು. ಅದರ ನಂತರ ಇಮೇಲ್ ID, ಆಕ್ಟಿವ್ ಇರುವಂತಹ ಇಮೇಲ್ ID ಯೂಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಿಮ್ಮ ಹತ್ರ ಇಮೇಲ್ ID ಇದೆ, ಅದರ ಪಾಸ್ವರ್ಡ್ ಕೂಡ ಇದೆ, ಆಕ್ಟಿವ್ ಇದೆ, ಯೂಸ್ ಮಾಡ್ತಾ ಇದ್ದೀರಾ. ಆ ರೀತಿ ಇದ್ದಾಗ ಅದೇ ಇಮೇಲ್ ಐಡಿಯನ್ನು ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ಗೆ ಪಾಸ್ವರ್ಡ್ ಮರ್ತು ಹೋಗಿದೆ ಆ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಹೊಸ ಇಮೇಲ್ ಐಡಿಯನ್ನು ನೀಟ್ಗೋಸ್ಕರ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲಿಕೇಶನ್ ಆಗೋದಕ್ಕೆ ಯೂಸ್ ಮಾಡ್ಕೋಬಹುದು. ಅದಂತರ ಮೊಬೈಲ್ ನಂಬರ್ ಬೇಕಾಗತ್ತೆ. ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ನೀವೀಗ ಡೈಲಿ ಯೂಸ್ ಮಾಡ್ತೀರಲ್ವಾ, ಮೊಬೈಲ್ ನಂಬರ್ ಮೆಸೇಜ್ ಬರುತ್ತೆ. ಸೊ ಆ ರೀತಿ ಆ ಮೊಬೈಲ್ ನಂಬರನ್ನು ಯೂಸ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗುತ್ತೆ. ಇದರಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಏನಾದ್ರು ಅಪ್ಡೇಟ್ ಮಾಡಿದರೆ ಈ ವರ್ಷ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಸೊ ಆ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಜೈ ಹಿಂದ್. ವಂದೇ ಮಾತರಂ.